ಬೀದಿ ಬದಿ ವ್ಯಾಪಾರಸ್ಥರು ಸರ್ಕಾರದ ಯೋಜನೆಯ ಲಾಭ ಪಡೆಯಲು ಪುರಸಭೆ ಅಧಿಕಾರಿಗಳ ಕರೆ. ಬೀದಿ ಬದಿ ವ್ಯಾಪಾರಸ್ಥರು ಸರ್ಕಾರದ ಯೋಜನೆಯ ಲಾಭ ಪಡೆಯಲು ಮುಂದಾಗಬೇಕು ಎಂದು ಗಜೇಂದ್ರಗಡ ಪುರಸಭೆ ಅಧಿಕಾರಿಗಳು ಬುಧವಾರ ಕರೆ ನೀಡಿದರು. ಬೇರೆ ಕಡೆ ವ್ಯಾಪಾರಸ್ಥರು ಕೂಡ ನಿಮ್ಮ ನಗರಕ್ಕೆ ಬರ್ತಾರ. ಎಲ್ಲಿಗೆ ಬರ್ತಾರ? ಬೇರೆ ಬೇರೆ ಕಡೆಯಿಂದಲೂ ಕೂಡ ವ್ಯಾಪಾರ ದಿನನಿತ್ಯ ವ್ಯಾಪಾರ ಮಾಡುವಂಥ ವಾರ ಸಂತೆಗಳಿಗೆ ಅಲ್ಲೆಲ್ಲೇ ಹೋಗಿ ವ್ಯಾಪಾರಗಳನ್ನ ಮಾಡುವಂಥವ್ರು, ತರಕಾರಿ ವ್ಯಾಪಾರ, ಇನ್ನೊಂದು ಮತ್ತೊಂದು ಬಹಳಷ್ಟು ವ್ಯಾಪಾರಗಳನ್ನ ಮಾಡೋಂಥವ್ರು ಇರ್ತಾರೆ. ಅವರಿಗೆ ನಮ್ಮ ನಗರ ಬೀದಿ ಬದಿ ವ್ಯಾಪಾರಸ್ಥರ ಸೌಲಭ್ಯಗಳು ಸಿಗಲ್ಲ. ಏನ್ ಸಿಗಲ್ಲ? ಯಾಕೆ ಅವ್ರಿಗೆ ಸಿಗಲ್ಲಪ್ಪ ಅಂದ್ರೆ ಬಹಳ ಜನ ಹೇಳ್ತಾರೆ, ಆನ್ಲೈನಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿಬಿಡ್ತಾರೆ. ನಾನು ಬೀದಿ ಬದಿ ವ್ಯಾಪಾರಸ್ಥರು, ನೀವು ಬೀದಿ ಬದಿ ವ್ಯಾಪಾರಸ್ಥರು, ನನಗೆ ID ಕಾರ್ಡ್ ಕೊಡ್ರಿ, ನಿನಗೆ ID ಕಾರ್ಡ್ ಕೊಡ್ರಿ ಅಂತ. ಅವಾಗ ನಮ್ಮ ಸಮುದಾಯ ಸಂಘಟನೆ ಮೇಡಮ್ ಅವ್ರಿಗೆ, ನಮ್ಮ ನೈಸ್ ಸರ್ಗೆ, ನಮ್ಮ ಪುರಸಭೆಗೆ ಎಷ್ಟು ಇದಾಗ್ತದೆ ಅಂತಂದ್ರೆ, ನೀವು ಯಾರಾದ್ರೂ ಬಂದು ನಮ್ಮ TVC ಅವ್ರು ಬಂದು ಅವರೆಲ್ಲ ಅಂದ್ರೆ ಅವ್ರಿಗೆ ಏನು ಸೌಲಭ್ಯ ಕೊಟ್ರಿ ಅಂತ ನೀವು ಕೇಳ್ತೀವಿ. ಹೌದು, ದಾಖಲೆಗಳು ಅವ್ರಿಗೆ ಇಲ್ಲಿದ್ರೆ ಮಾತ್ರ ಅವ್ರು ಅಧಿಕೃತ. ನಮಗೆ ಎಲ್ಲಿದ್ರ ದಾಖಲೆಗಳು ನಮ್ಮ ನಗರದಲ್ಲಿ ಇದ್ರೆ ಮಾತ್ರ ಅವ್ರು ಅಧಿಕೃತ ಆಗ್ತಾರೆ. ಅದಕ್ಕೆ ನಾವು ಏನು ತಿಳ್ಕೊಬೇಕಾಗಿತ್ತಂದ್ರೆ, ಬೀದಿ ಬದಿ ವ್ಯಾಪಾರಸ್ಥರಂದ್ರೆ ಯಾರು, ಅವ್ರಿಗೆ ಯಾವ ರೀತಿಯಾಗಿ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿ ಅಂದರೆ ಶಾಶ್ವತವಾಗಿ ನಿರ್ಮಿಸಿದ ಎಲ್ಲಾದ್ರೂ ಒಂದು ಸ್ಥಳ ಇರ್ತದಲ್ಲ, ಆ ಸ್ಥಳದಲ್ಲಿ ರಚನೆ ಇಲ್ಲದ, ಅದಕ್ಕೊಂದು ಈ ಥರ ಕಟ್ಟಡ ಇಲ್ಲ, ಏನಿಲ್ಲ, ಒಂದು ಕಟ್ಟಡ ಇಲ್ಲ, ಒಂದು ಮಳಿಗೆ ಇಲ್ಲ. ಅರ್ಥ ಆಯ್ತಲ್ಲ? ಆತ ತಾತ್ಕಾಲಿಕವಾಗಿ ಒತ್ತೋ ಗಾಡಿನೋ ಅಥವಾ 4 ಗಾಡಿ ಬಂಡಿನೋ ಈ ತರ ಏನು ತಾತ್ಕಾಲಿಕವಾಗಿ ಅಂದ್ರೆ ಇವತ್ತು ಇಲ್ಲಿ ಇರ್ತದೆ, ನಾಳೆ ಇನ್ನೊಂದು ಕಡೆ ಹೋಗುವಂಥವ್ರು ಇರ್ತಾರೆ. ಅಥವಾ ವ್ಯಾಪಾರ ಬೆಳಿಗ್ಗೆ ಪ್ರಾರಂಭ ಮಾಡಿ ಮುಗಿಯವರೆಗೆ ನಿಂತ್ಕೊಂಡು ಮತ್ತೆ ಆತ ಮನೆಗೆ ತಾನು ತಗೊಂಡು ಹೋಗ್ತಾನೆ. ಶಾಶ್ವತವಾಗಿರ್ತಕ್ಕಂಥ ಕಟ್ಟಡಗಳಲ್ಲಿ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಸ್ಥರನ್ನಲ್ಲ. ಅದಕ್ಕೆ ತಾತ್ಕಾಲಿಕವಾಗಿ ಅಥವಾ ಸ್ಥಿರ ಅಥವಾ ಮೊಬೈಲ್ ಸ್ಟಾಲ್, ಇನ್ನು ಕೆಲವು ಜನ ಈಗ ಇತ್ತೀಚೆಗೆ ನೋಡಿರ್ಬೋದು, ನೀವು ಮೊಬೈಲಲ್ಲೇ ಆರ್ಡರ್ ಮಾಡ್ತಿರ್ತಾರೆ. ಏನು ಮಾಡ್ತಾರ್ರಿ? ಮೊಬೈಲ್ಗಳಲ್ಲೆಲ್ಲ ಆರ್ಡರ್ ಮಾಡ್ತಿರ್ತಾರೆ. ಈಗ ಭಾಳಷ್ಟು ಕಡೆ ಶಾಶ್ವತವಾಗಿ ಏನಾರು ಇತ್ತಪ್ಪ ಅಂದ್ರೆ ಅವರು ಬೀದಿ ಬದಿ ವ್ಯಾಪಾರಸ್ಥರ ಇದರಲ್ಲಿ ಬರಲ್ಲ. ಮೇಡಮ್ ಅವ್ರು ಹೇಳಿದ್ರಲ್ಲ, ಆ್ಯಕ್ಟ್ ಆಗಲ್ಲ ಆ ಆ್ಯಕ್ಟ್ ಪ್ರಕಾರ. ಅದಕ್ಕೆ ನಗರೀಕರಣ, ವಲಸೆ ಮತ್ತು ಆರ್ಥಿಕ ಅಭಿವೃದ್ಧಿ, ನಗರಗಳಲ್ಲಿ ಬೀದಿ ವ್ಯಾಪಾರಿಗಳ ಸಂಖ್ಯೆ ಹೆಚ್ಚಳ ಇತ್ತೀಚೆಗೆ ಜಾಸ್ತಿ ಆಗಿದೆ. ಮೊದಲು ಕಡಿಮೆ ಇತ್ತು. ಯಾಕೆ ಹೆಚ್ಚಳ ಜಾಸ್ತಿ ಆಗಿದೆ ಅಂತಂದರೆ, ಮೊದಲ ನಿಮ್ಮಲ್ಲಿ ವ್ಯಾಪಾರ ಮಾಡೋರು ಕಡಿಮೆ ಇದ್ರು, ಈಗ ಜಾಸ್ತಿ ಆಗಿದೆ. ಅದು ಹೆಂಗೆ ಸರ್ವೆ ಅಂದರೆ, ಸರ್ವೆ ಮಾಡಿದಾರೆ 2014ರಲ್ಲಿ ಏನು ಸರ್ವೆ ಆಯಿತು, ಆವಾಗಲಿಂದ ಸರ್ವೆ ಮಾಡ್ತಾ ಬಂದು ಪ್ರತಿಯೊಬ್ಬರು ಕೂಡ ಬೀದಿ ಬದಿ ವ್ಯಾಪಾರಸ್ಥರು ಯಾರು ಅಂತೇಳಿ ನಿಮಗೆ ಸರ್ವೆಗಳನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಂದು ID ಕಾರ್ಡ್ ಕೊಟ್ರ ಅಥವಾ ನೀವು ಕೂಡ ತಗೊಂಡಿರ, ಅಥವಾ ನೀವು ಯಾವ ವ್ಯಾಪಾರ ಮಾಡ್ತೀನಿ ಅಂತೇಳಿ ಇದನ್ನ ಈ ಪರ್ಮಿಷನ್ ತಗೊಂಡಿರ್ತೀರಿ, ಹೌದಲ್ಲ? ಕೆಲವು ಜನ ID ಕಾರ್ಡ್ ಆಲ್ರೆಡಿ ಇದರಲ್ಲಿನೇ ಹಾಕೊಂಡ್ಬಿಟ್ಟಿರಿ, ಏನೋ ಟ್ಯಾಗ್ ಮಾಡಿ ಹಾಕೊಂಡ್ರೆ ತಪ್ಪೇನಿಲ್ಲ. ಅಂಗಡಿಗೂ ಕೂಡ ಹಾಕಿ. ಯಾರಾದ್ರೂ ಒಬ್ರು ಬೀದಿ ಬದಿ ವ್ಯಾಪಾರಸ್ಥರು ಏನಾದರೂ ಒಂದು ಅಧ್ಯಯನ, ಈಗ ಅಮರೇಶ್ವರ್ ಅಂತವ್ರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ, ಉಮೇಶ್ ಸರ್ ಅಂತವ್ರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಅಂತ ಅವ್ರು ಗೊತ್ತಾ ಹಿಡಿತಾರೆ, ನಿಮ್ಮನ್ನ ಆತ್ಮೀಯವಾಗಿ ಮಾತಾಡಿಸ್ತಾರೆ, ನಿನ್ಗೆ ಏನು ಸಹಾಯ ಆಗಬೇಕಾಗಿತ್ತು ಅಂತಲೂ ಕೂಡ ಕೇಳ್ತಾರೆ. ಅಥವಾ ಅವ್ರು ಅಷ್ಟೇ ಅಲ್ಲ, ಕೆಲವು ಫಂಡಿಂಗ್ ಏಜೆನ್ಸಿಗಳು, ದಾನಿಗಳು ಇಂಥವ್ರು ಇರ್ತಾರೆ. ಅವರಿಂದ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇತ್ತು ಅಂತಲೂ ಕೂಡ ನೋಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಹೆಚ್ಚಿನ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಮನೆಗಳಿಗೆ ಮುಖ್ಯ ಆದಾಯದ ಮೂಲವನ್ನು ಒದಗಿಸುವಂಥವ್ರು. ಯಾರ ಸಲುವಾಗಿ ದುಡಿಯಕತ್ತೀವಿ ನಾವು? ಯಾರ ಸಲುವಾಗಿ ದುಡಿಯಕತ್ತೀವಿ ನೀವೆಲ್ಲ? ಮನಿ ಸಲುವಾಗಿ. ಯಾರ ಸಲುವಾಗಿ? ಏನಾಗೈತೆ ಅಂದ್ರೆ, ನಮ್ಮ ತಂದೆ ತಾಯಿಗಳು ನಮ್ಮ ಸಲುವಾಗಿ ದುಡಿದ್ರು, ನಾವು ನಮ್ಮ ಮಕ್ಕಳ ಸಲುವಾಗಿ ದುಡಿತೀವಿ. ನನ್ನ ಕನಸದ ಅಲ್ಲ. ನೀವೀಗೇನು ಇಲ್ಲಿ ದುಡಿಯಕತ್ತೀರಲ್ಲ, ನೀವು ದುಡಿದಂಥವ್ರು ಬದಲಾವಣೆ ಆಗ್ಬಾರ್ದು? ಯಾವಾಗ ಬದಲಾವಣೆ ಆಗ್ಬೇಕು? ಏನ್ರಿ ಹನುಮಂತ, ನಮ್ಮ ಅಪ್ಪನೇ ಎಗ್ ರೈಸ್ ಮಾಡ್ತಿದ್ದ, ನಾನೇ ಎಗ್ ರೈಸ್ ಮಾಡಕತ್ತೀನಿ. ಕರ್ನಾಚಣ್ಣ, ನಾನು ಹಣ್ಣಿನ ಅಂಗಡಿ ಮಾಡ್ತೀನಿ, ನನ್ನ ಮಗನ ಹಣ್ಣಿನ ಅಂಗಡಿ ಮಾಡಬೇಕು, ನಾನು ಕಾಯಿಪಲ್ಯ ವ್ಯಾಪಾರ ಮಾಡ್ತೀನಿ, ನನ್ನ ಮಕ್ಕಳು ಕಾಯಿಪಲ್ಯ ವ್ಯಾಪಾರ ಮಾಡ್ಬೇಕು ಅನ್ನೋದಲ್ಲ. ನಾವು ದುಡ್ದಿರ್ತಕ್ಕಂಥ ಆದಾಯದಲ್ಲಿ ಬಂದಿರ್ತಕ್ಕಂಥದ್ದನ್ನ ಆಸ್ತಿಗಳನ್ನ ಮಾಡಕ್ಕೆ ಯೋಚನೆ ಮಾಡಬೇಡ್ರಿ. ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ. ಏನ್ ಮಾಡ್ಬೇಕು? ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಬೇಕು. ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು?
ನಮ್ಮಲ್ಲಿ ಬಂದಿರತಕ್ಕಂಥ ಆದಾಯದಲ್ಲಿ ನಾನು ದುಡಿದಿರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಹಣವನ್ನ ಬಂಗಾರ ತಗೊಳ್ಳೋದಕ್ಕಿಂತನೂ ಬೆಳ್ಳಿ ತಗೊಳ್ಳೋದಕ್ಕಿಂತನೂ ಮಕ್ಕಳ ಶಿಕ್ಷಣಕ್ಕಾಗಿ ಬಳಸೋಣ. ನೀವು ಅಲ್ಲಿ ಕುಂತವ್ರು ನಾಳೆ ನಿಮ್ಮ ಮಕ್ಕಳು ಇಲ್ಲಿ ಕುಂದಿರ್ಬೇಕು. ಎಲ್ಲಿ ಕುಂದಿರ್ಬೇಕು? ಹೆಂಗ ಅಂಬರೀಶ್ ಸರ್ ಅವರು ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗ್ಯಾರ, ಉಮೇಶ್ ಸರ್ ಅವರು ತಾಲೂಕು ಮಟ್ಟದ ಅಧಿಕಾರಿಗಳಾಗ್ಯಾರ, ಮೇಡಮ್ ಅವರು ತಾಲೂಕು ಮಟ್ಟದ ಅಧಿಕಾರಿಗಳಾಗ್ಯಾರ, ಆಮೇಲೆ ನಮ್ಮ ಪುದನವ್ರು ಸರ್ ತಾಲೂಕು ಮಟ್ಟದ ಅಧಿಕಾರಿಗಳಾಗ್ಯಾರ. ಈಗ ನಾನು ಬಂದೀನಿ, ನಾನು ಒಬ್ಬ ಕೂಲಿ ಕಾರ್ಮಿಕನ ಮಗನ. ಯಾಕೆ ಹಿಂಗಾಗಿ ನಾವು? ಇದಕ್ಕೆ ಯಾರು ಕಾರಣ? ನಮ್ಮ ತಂದೆ ತಾಯಿಗಳ ಕಾರಣ. ನೀವು ಕೂಡ ಮಕ್ಕಳಿಗೆ ಆಸ್ತಿಯನ್ನು ಮಾಡೋದಕ್ಕಿಂತಲೂ ಕೂಡ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಬೇಕಪ್ಪ ಅಂದ್ರೆ ಮಕ್ಕಳಿಗೆ ಎಲ್ಲರೂ ಕೂಡ ಶಿಕ್ಷಣವನ್ನ ಕೊಡಬೇಕು. ಆ ಶಿಕ್ಷಣ ಕೊಡೋದ್ರ ಸಲುವಾಗಿನೇ, ಮಕ್ಕಳ ಬದುಕಿಗೋಸ್ಕರವಾಗಿನೇ ಇವತ್ತು ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಸ್ಥರು ಬಹಳಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ.